ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತಿಲ್ಲಿ ನಾನು ಒಂದು ಈಸಿಯಾದ ಕ್ರಿಸ್ಪಿಯಾದ ಈವ್ನಿಂಗ್ ಸ್ನ್ಯಾಕ್, ಅದರಲ್ಲೂ ಮೈದಾ ಅಥವಾ ಸೋಡಾನ ಉಪಯೋಗ ಮಾಡದೆ ಕೇವಲ 1 ಕಪ್ ಗೋಧಿ ಹಿಟ್ಟಿನಲ್ಲಿ ನಾವು ಈ ಬೋಂಡಾನ ಮಾಡ್ಬೋದು. ಹೇಗೆ ಮಾಡೋದು ಬನ್ನಿ ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಒಂದು ಅಂದಾಜು 3/4 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದೇ 1 ಚಮಚದಷ್ಟು ಸಕ್ಕರೆ ನಾವು ಯಾಕೆ ಇಲ್ಲಿ ಬಳಸ್ತಾ ಇದ್ದೀವಿ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ಇದನ್ನು ಚೆನ್ನಾಗಿ ಕೈಯಲ್ಲೇ ಈ ರೀತಿ ಕಲಿಸ್ಕೊಳ್ಬೇಕು. ಒಂದು ಚೂರು ಗಂಟಿಲ್ದೇ ಇರೋ ಹಾಗೆ ಕಲಿಸ್ಕೊಳ್ಬೇಕು. ನೀರು ನೀವು ನೋಡಿಕೊಂಡು ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ಹಿಟ್ಟು ನೋಡಿ ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು. ಸಾಧಾರಣ ಒಂದು ಗೋಳಿ ಬಜೆ ಹಿಟ್ಟು ಹೇಗಿರುತ್ತೆ ನೋಡಿ, ಈ ರೀತಿ ಹಿಟ್ಟು ರೆಡಿ ಆಗುತ್ತೆ. ಇದನ್ನು ಒಂದು 10 ನಿಮಿಷ ಹಾಗೇ ಮುಚ್ಚಿಡಬೇಕು. ಈಗ 10 ನಿಮಿಷ ಆಗಿದೆ. ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ, ತುರಿದಂಥ ಕ್ಯಾರೆಟ್, ಇದು ಆಪ್ಷನಲ್, ನೀವು ಬೇರೆ ತರಕಾರಿಗಳನ್ನ ಕೂಡ ಸಣ್ಣಗೆ ಹೆಚ್ಚಿ ಸೇರಿಸ್ಕೊಳ್ಬೋದು. ನಂತರ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಗೂ ನಾನು ಖಾರಕ್ಕೆ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಬಳಸ್ಕೊಳ್ತಾ ಇದ್ದೀನಿ. ನೀವು ಹಸಿಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ಬೋದು ಸಣ್ಣಗೆ ಕಟ್ ಮಾಡಿ. ತುರಿದಿರುವಂತಹ ಹಸಿ ಶುಂಠಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ನಿಮಗೆ ಹಿಟ್ಟು ಗಟ್ಟಿ ಅನಿಸಿದ್ರೆ ಬೇಕಿದ್ರೆ ನೀರು ಸೇರಿಸ್ಕೊಳ್ಬೋದು, ಅಥವಾ ಈ ಹಿಟ್ಟು ನೋಡಿ ಈ ರೀತಿ ಇಷ್ಟು ನೀರಾಗಿದ್ದರೆ ಸಾಕು, ತುಂಬ ತೆಳು ಆಗಬಾರ್ದು. ಇನ್ನು ನೀವು ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾವು ಸಕ್ಕರೆ ಏನಕ್ಕೆ ಉಪಯೋಗ ಮಾಡಿದ್ದೀವಿ ಅಂತಂದರೆ, ಸಕ್ಕರೆ ಉಪಯೋಗ ಮಾಡೋದ್ರಿಂದ ಒಳ್ಳೆ ಒಂದು ಕಲರ್ ಕೊಡುತ್ತೆ ಹಾಗೂ ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ನೋಡಿ ಈ ರೀತಿ ಒಳ್ಳೆ ಒಂದು ಗೋಲ್ಡನ್ ಬ್ರೌನ್ ಕಲರ್ಗೆ ತಿರುಗಿದ ತಕ್ಷಣ ನೀವು ಸ್ವಿಚ್ ಆಫ್ ಮಾಡಿ. ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಬಟ್ ಒಂದೇನಂತಂದರೆ ನೀವು ಇದನ್ನು ಬಿಸಿನೇ ಸರ್ವ್ ಮಾಡಬೇಕು. ಇಲ್ಲಿ ಈರುಳ್ಳಿ ಉಪಯೋಗ ಮಾಡಿರೋದ್ರಿಂದ ಸ್ವಲ್ಪ ತಣ್ಣಗಾದ್ಮೇಲೆ ಇದು ಸಾಫ್ಟ್ ಆಗೋಗ್ಬಿಡತ್ತೆ. ಸೊ ಆದಷ್ಟು ಇದನ್ನು ಬಿಸಿನೇ ಸರ್ವ್ ಮಾಡಿ. ತುಂಬ ಬೇಗನೆ ಆಗುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.